ಸೇಮ್ ವೈಟ್ ಬಣ್ಣ ಕಾಣಿಸುತ್ತೆ, ಯಾವ ಕಲರ್ ಕಾಣಿಸುತ್ತೆ. ಲೈಟ್ ಸ್ಪೀಡ್ ತಿರ್ಸೋಕ್ಕಾಗಲ್ಲ ಮೇಡಮ್ ನಾವು ಇದನ್ನು. ನೋಡ್ರಿ ಸ್ಪೀಡ್ ಆಗ್ಬಿಟ್ಟು ಕಾಣಿಸುತ್ತೆ. ಯಾಕೆ ಹಿಂಗೆ ಆಗ್ತಿದೆ? ಯಾಕೆ ಹಿಂಗೆ ಆಗ್ತಾ ಇದೆ? ಏನಿಲ್ಲ, ಇದು ಏನಂತ ಗೊತ್ತಾ, ಬಿಳಿ ಬಣ್ಣವು 7 ಬಣ್ಣಗಳ ಸಂಯೋಜನೆಯಿಂದ ಆಗಿದೆ ಅಂತ. ಬಿಳಿ ಬಣ್ಣ ಇದೆಯಲ್ಲ ಅದು 7 ಬಣ್ಣಗಳಿಂದ ಆಗಿದೆ. ಈಗ ನೋಡಿ, ಸೂರ್ಯನ ಬೆಳಕಿದೆಯಲ್ಲ, ಸೂರ್ಯನ ಬೆಳಕು ನಮ್ಗೆ ಬಿಳಿ ಕಾಣಿಸುತ್ತೆ. ಒಂದು ಕನ್ನಡಿ ಮೇಲೆ ಬಿದ್ದಂಥ ಬೆಳಕು ಗೋಡೆ ಮೇಲೆ ಬಿಡಿ ಯಾವ ಬಣ್ಣ ಇರುತ್ತೆ? ಅದು ಬಿಳಿ ಬಣ್ಣ. ನೀವು ಕಣ್ಣನ್ನು ಜಸ್ಟ್ ಒಂದು ಕನ್ನಡಿ ಮೇಲೆ ಬಿದ್ದಂಥ ಬೆಳಕು ಇಟ್ಕೊಂಡು ಹಿಂಗೆ ಮಾಡಿದ್ರೆ ಅಲ್ಲಿ ಬೆಳಕು ಬರುತ್ತೆ. ಯಾವ ಬಣ್ಣ? ಯಾವ ಕಲರ್? ವೈಟ್, ಬಿಳಿ. ಆದರೆ ಆ ಬಿಳಿ ಬೆಳಕಿನಲ್ಲಿ ಮತ್ತೆ ಎಷ್ಟು ಕಲರ್ಸ್ ಇದೆ? 7 ಬಣ್ಣ ಇದೆ ಅಂತ ಸರ್ ಐಸಕ್ ನ್ಯೂಟನ್ ಕೇಳಿದ್ದೀರಾ? ವಿಜ್ಞಾನಿ ಅವರು. ನ್ಯೂಟನ್ ಏನು ಮಾಡ್ತಾರೆ, ಬಿಳಿ ಬೆಳಕಲ್ಲಿ ಮತ್ತೆ 7 ಬಣ್ಣ ಇದೆ ತೋರಿಸ್ತಾರೆ. ಏನು ಅದರಲ್ಲಿ ಪ್ರಿಜಮ್ ತಗೋತಾರೆ ಅವರು, ಪಟ್ಟಕ ಅಂತ. ಅದು ಒಳಗಡೆ ಇದೆ, ತೋರಿಸ್ತಾರೆ. ಗಾಜು ಅಂತಾರೆ, ತ್ರಿಭುಜದ ಆಕಾರದಲ್ಲಿ ಒಂದು ಗಾಜು ಇರುತ್ತೆ. ಅದರ ಮೇಲೆ ಸೂರ್ಯನ ಬೆಳಕನ್ನು ಬೀಳಿಸ್ತಾರೆ. ಅವಾಗ ಏನಾಗುತ್ತೆ, ಈ ಕಡೆಯಿಂದ ಬಿದ್ದಂಥ ಬೆಳಕು ಆ ಕಡೆ ಹಾದು ಹೋಗ್ಬೇಕಾದ್ರೆ ಅದು ಎಷ್ಟು ಬಣ್ಣ ಆಗುತ್ತೆ? 7 ಬಣ್ಣ. ಸೊ ಇದನ್ನ ನಾವು ನ್ಯೂಟನ್ ಏನು ತೋರಿಸ್ತಾರೆ, ಸೂರ್ಯನ ಬೆಳಕಿನಲ್ಲಿ ಮತ್ತೆ ಎಷ್ಟು ಬಣ್ಣ ಇದೆ? 7 ಬಣ್ಣ ಇದೆ ಅಂತ ಅವರು ಪ್ರಯೋಗದ ಮುಖಾಂತರ ತೋರಿಸ್ತಾರೆ. ಸೊ ಈ ಚಕ್ರ ತರ ಬಳಸ್ಕೊತಾರೆ, ಅದಕ್ಕೆ ಇದ್ರ ಹೆಸರು ನ್ಯೂಟನ್ ಚಕ್ರ ಅಂತ. ಅವ್ರ ನೇಮನ್ನೇ ಕೊಟ್ಟಿದ್ದಾರೆ, ನ್ಯೂಟನ್ ಚಕ್ರ. ಇದೇ ಎಕ್ಸ್ಪರಿಮೆಂಟ್ ಅಲ್ಲಿದೆ, ಬಿಸಿಲು ಬಂದಾಗ ತೋರಿಸ್ತೀನಿ. ಬಿಸಿಲಿಲ್ಲ, ಮೋಡ ಆಯ್ತು ಆಯ್ತಾ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಇದು ಬರ್ಕೊಳ್ಳಿ ನೀವು. ನೋಡಿ, ಇಲ್ಲಿ ಪಂಜರ, ಇಲ್ಲಿ ಸಾರಿ ಇದು ಗಿಳಿ, ಇದು ಪಂಜರ. ಈ ಎರಡು ಏನಾಗಿದೆ ಈಗ? ಈಗಲೂ ಹೇಗಿದೆ? ಬೇರೆನೇ ಇದೆ. ಈಗ ಸ್ಪೀಡ್ ಮಾಡೋ. ಏನಾಗಿದೆ? ಗಿಳಿ ಬಂದು ಪಂಜರದಲ್ಲಿ ಕೂದಿರೋ ಆಗಿದೆ. ಈಗ ರಿಯಲ್ ಆಗಿ ಇಲ್ಲ, ಸಪ್ರೇಟ್ ಇದೆ. ಆದ್ರೂ ನಾವು ಜೋರಾಗಿ ತಿರುಗಿಸಿದಾಗ ಗಿಳಿ ಬಂದು ಪಂಜರದಲ್ಲಿ ಕುಂತ್ಕೊಂಡಿದ್ದೇನೆ ಕಾಣಿಸುತ್ತೆ. ಯಾಕೆ? ಯಾಕೆ ನಾವು ಸ್ಪೀಡ್ ಆಗಿ ತಿರುಗಿಸಿದಾಗ ಗಿಳಿ ಬಂದು ಪಂಜರದಲ್ಲಿ ಕೂತ್ಕೊಳ್ಳುತ್ತೆ? ಅದು ಯಾಕೆ ಕಾಣಿಸುತ್ತೆ? ಎಷ್ಟು ಸೆಕೆಂಡ್ ಏನಿಲ್ಲ, ಯಾಕೆಂದ್ರೆ ನಮ್ಮ ಕಣ್ಣಿದೆಯಲ್ಲ, ನಮ್ಮ ಕಣ್ಣಿನಲ್ಲಿ ನಾವು ನೋಡ್ತಕ್ಕಂಥ ಈ ವಸ್ತುವಿನ ಪ್ರತಿಬಿಂಬ 1/16 ಸೆಕೆಂಡ್ ಇರುತ್ತೆ. 1/16 ಸೆಕೆಂಡ್ ಇರುತ್ತೆ. 1 ಸೆಕೆಂಡ್ ಅಂದ್ರೆ ಗೊತ್ತಲ್ವ ನಿಮಗೆ? ಗಡಿ ಯಾವ್ದಾದ್ರು ಚಿಕ್ಕ ಮುಳ್ಳು ಇರುತ್ತೆ ನೋಡಿ, ಅಂತ ಇರುತ್ತೆ ಆಯ್ತಾ. 1 ಸೆಕೆಂಡ್ ಅಂದ್ರೇನೆ ಕಡಿಮೆ. 1 ಸೆಕೆಂಡ್ ಅಂದ್ರೆ ಏನು? ಅದೇ ಕಡಿಮೆ. ಗಂಟೆಗಿನ ನಿಮಿಷಕ್ಕಿಂತ ಸೆಕೆಂಡ್ ಕಡಿಮೆ. ಆ ಸೆಕೆಂಡನ್ನು 16 ಭಾಗ ಮಾಡಿದ್ರೆ ಇನ್ನೂ ಎಷ್ಟಾಯ್ತದೆ ಸಮಯ? ಇನ್ನೂ ಕಮ್ಮಿ ಆಗೋಯ್ತು. 1 ಸೆಕೆಂಡ್ ಅಂದ್ರೆ ಕಡಿಮೆ. ಆ ಸೆಕೆಂಡನ್ನು ನಾವು 16 ಭಾಗ ಮಾಡಿದಾಗ ಎಷ್ಟು ಕಡಿಮೆ ಟೈಮ್ ಇರ್ತದೆ, ಕಡಿಮೆ ಟೈಮ್ ಆಗುತ್ತೆ. ಅಷ್ಟು ಸೆಕೆಂಡ್ ಮಾತ್ರ ನಮ್ಮ ಕಣ್ಣಿನ ಅಕ್ಷಿ ಪಟಲದಲ್ಲಿ ಈ ವಸ್ತುವಿನ ಪ್ರತಿಬಿಂಬ ಇರುತ್ತೆ. ನಾವು ಯಾವುದೋ ಒಂದು ವಸ್ತು ನೋಡಿದ್ರೆ ಅದರ ಇಮೇಜು ನಮ್ಮ ಕಣ್ಣಿನಲ್ಲಿ ಇರುತ್ತೆ. ಅಷ್ಟು ಕಡಿಮೆ ಸಮಯದಲ್ಲಿ ನಾವು ಒಂದು ವಸ್ತು ನೋಡಿದ್ರೆ ಒಂದು ವಸ್ತು ಕಾಣಿಸುತ್ತೆ. ಅಷ್ಟು ಕಡಿಮೆ ಸಮಯದಲ್ಲಿ ನಾವು 2 ವಸ್ತು ನೋಡಿದ್ರೆ ಅವು 2 ವಸ್ತುಗಳು ಒಟ್ಟಿಗೆ ನಮಗೆ ಕಾಣಿಸುತ್ತೆ. ಸೊ ಅಷ್ಟು ಜೋರಾಗಿ ತಿರುಗೋದ್ರಿಂದ ನಮ್ಮ ಕಣ್ಣು ಏನು ಮಾಡ್ತದೆ, ಇದನ್ನು ಗುರ್ತಿಡೋದಕ್ಕೆ ಸಬ್ಸೆಪ್ರೇಟಾಗಿ ಗುರ್ತಿಡೋದಕ್ಕೆ ಆಗೋದಿಲ್ಲ. 1/16 ಸೆಕೆಂಡಲ್ಲಿ ಅಷ್ಟು ಕಡಿಮೆ ಸಮಯದಲ್ಲಿ ಒಂದು ವಸ್ತುವಿನ ಬದಲು 2-3 ವಸ್ತು ಒಟ್ಟಿಗೆ ನಮ್ಮ ಕಣ್ಣು ಮುಂದೆ ಹೋದಾಗ ಆ ಎಲ್ಲ ವಸ್ತುಗಳ ಪ್ರತಿಬಿಂಬಗಳು ನಮ್ಮ ಕಣ್ಣಿನಲ್ಲಿ ಒಟ್ಟಿಗೆ ಮೂಡೋದ್ರಿಂದ ನಮ್ಗೆ ಎಲ್ಲ ವಸ್ತುಗಳು ಒಂದೇನಾಗೆ ಕಾಣಿಸುತ್ತೆ. ಈಗ ಫ್ಯಾನ್ ರೆಕ್ಕೆಗಳು ನೋಡಿ, ನಿಧಾನಕ್ಕೆ ತಿರುಗಿಸಿದ್ರೆ ಫ್ಯಾನ್ ರೆಕ್ಕೆ 3 ಸಪ್ರೇಟ್ ಕಾಣಿಸ್ತದೆ. ಜೋರ ತಿರುಗಿಸ್ಬಿಟ್ರೆ ರೆಕ್ಕೆಗಳಲ್ಲಿ ನಿಮ್ಗೆ ಕರೆಕ್ಟಾಗಿ ಕಾಣಿಸುತ್ತೆ, ನಿಮಗೆ ಎಲ್ಲ ಅಂಟ್ಕೊಂಡ್ರೆ ಕಾಣಿಸುತ್ತೆ. ಯಾಕೆ ಅಂದರೆ ಸೇಮ್ ಇದೇ ಥರ ಅರ್ಥೈತಲ್ಲ. ಇದನ್ನ ಪಂಜರದ ಗಿಳಿ ಅಂತ ಬರ್ಕೊಳ್ಳಿ ಆಯ್ತಾ ಮಕ್ಕಳ. ಇಲ್ಲಿ ನೋಡಿ, ಈ ಒಂದು ಸುರುಳಿ ನೋಡಿ, ಇದಕ್ಕೆ ಕರೆಂಟ್ ಈ ಎರಡು ವೈರ್ಗಳ ಕನೆಕ್ಷನ್ ಕೊಟ್ಟಿದ್ದೀವಿ ನೋಡ್ರಿ ಕೆಳಗಡೆ. ಇದಕ್ಕೆ ಕನೆಕ್ಷನ್ ಉಂಟು, ಇದಕ್ಕೆ ಯಾವುದೇ ರೀತಿಯ ಒಂದು ತಂತಿಯ ಒಂದು ಕನೆಕ್ಷನ್ ಇದಕ್ಕೆ ಕೊಟ್ಟಿಲ್ಲ. ಇದನ್ನು ಪ್ರಥಮ ಸುರುಳಿ ಅಂತ ಹೇಳ್ತೀವಿ, ದ್ವಿತೀಯ ಸುರುಳಿ ಅಂತ ಹೇಳ್ತೀವಿ. ಪ್ರಥಮ ಸುರುಳಿಗೆ ಆಲ್ರೆಡಿ ಏನಾಗಿದೆ, ಕರೆಂಟ್ ಹರಿತಾ ಇದೆ. ಇದು ಕರೆಂಟ್ ಹರಿತಾ ಇದೆ, ಇದಕ್ಕೆ ಯಾವುದೇ ರೀತಿ ಕರೆಂಟ್ ನಾವು ಬಿಡ್ತಾ ಇಲ್ಲ, ಅಂದ್ರೆ ಇದಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ. ಪ್ರಥಮ ಸುರುಳಿ ಹತ್ರ ದ್ವಿತೀಯ ಸುರುಳಿ ತಗೊಂಡ್ ಬಂದ್ರೆ ನೋಡಿ ಮಕ್ಕಳ, ಅಲ್ವಾ? ಏನಾಗ್ತಿದೆ ಇಲ್ಲಿ? ವಿದ್ಯುತ್ ಹರಿತಾ ಇದೆ. ಇವೆರಡು ಕನೆಕ್ಷನ್ ಉಂಟಾ ಇದಕ್ಕೆ? ಯಾವ್ದು ಕನೆಕ್ಷನ್ ಇಲ್ಲಿ ನೋಡಿಬೇಕಾದ್ರೆ ನೋಡಿ, ಕನೆಕ್ಷನ್ ಉಂಟಾ? ನಾವು ಟಚ್ ಮಾಡ್ತಿಲ್ಲ. ಇದಕ್ಕೆ ನಾವು ಕರೆಂಟ್ ಕೊಟ್ಟಿದ್ದೀವಿ ನೋಡಿ, 2 ವೈರ್ ಕೊಟ್ಟಿದ್ದೀವ, ಆಲ್ರೆಡಿ ಕರೆಂಟ್ ಹೋಗ್ತಾ ಇದೆ. ಇದಕ್ಕೆ
ಕರೆಂಟ್ ಕೊಟ್ಟಿಲ್ಲ. ಆದ್ರೆ ಯಾವ್ದು ಕರೆಂಟ್ ಕೊಟ್ಟಿದೀವಿ ಅದರ ಹತ್ರ ಇನ್ನೊಂದು ಸುರುಳಿ ತಗೊಂಡ್ ಬಂದ್ರೆ ಅಲ್ಲಿ ಏನಾಗುತ್ತೆ, ವಿದ್ಯುತ್ ಅನ್ನೋದು ಉತ್ಪಾದನೆ ಆಗುತ್ತೆ. ಯಾವ ರೀತಿ ಅಂದ್ರೆ ಇದನ್ನ ನಾವು ಇಲ್ಲಿ ಕರೆಂಟ್ ಕೊಟ್ಟಾಗ ಏನಾಗುತ್ತೆ ಮಕ್ಕಳ, ಅಲ್ಲಿ ವಿದ್ಯುತ್ ಕ್ಷೇತ್ರ ಅನ್ನೋದು ಉಂಟಾಗುತ್ತೆ. ಅಂದ್ರೆ ವಿದ್ಯುತ್ ಅನ್ನೋದು ಹರಿಯುತ್ತೆ, ಕರೆಂಟ್ ಅನ್ನೋದು ಉಂಟಾಗುತ್ತೆ ಅಲ್ವಾ, ಅಲ್ಲಿ ವಿದ್ಯುತ್ ಕ್ಷೇತ್ರ ಅನ್ನೋದು ಇರುತ್ತೆ, ಅದ್ರ ಸುತ್ತ ಏನಾಗುತ್ತೆ ಕಾಂತ ಕ್ಷೇತ್ರ ಅನ್ನೋದು ಉಂಟಾಗುತ್ತೆ. ಇಲ್ಲೂ ಕೂಡ ನಾವು ಕೊಡ್ತಿರೋದು ಎ ಸಿ ಕರೆಂಟ್ ಅಂತ ಹೇಳ್ತೀವಿ ಮಕ್ಕಳ. ಎ ಸಿ ಕರೆಂಟ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಕಾಂತ ಕ್ಷೇತ್ರ ಅನ್ನೋದು ಬದಲಾಗ್ತಾ ಇರುತ್ತೆ. ಈ ಕಾಂತ ಕ್ಷೇತ್ರ ಬದಲಾವಣೆಯಿಂದ ಏನಾಗುತ್ತೆ ಮಕ್ಕಳ, ಈ ಒಂದು ಸುಳಿಯಲ್ಲಿ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಚಲಿಸಕ್ ಮಾಡುತ್ತೆ. ಯಾವಾಗ ಈ ಎಲೆಕ್ಟ್ರಾನ್ಸ್ ಚಲಿಸಕ್ ಶುರು ಮಾಡುತ್ತೋ ಅದನ್ನ ನಾವು ಏನಂತ ಹೇಳೋದು, ಕರೆಂಟ್ ಅಂತ ಹೇಳೋದು. ವಿದ್ಯುತ್ ಅಂದ್ರೆ ಏನು ಗೊತ್ತಾ, ಎಲೆಕ್ಟ್ರಾನ್ನ ಚಲನೆಯನ್ನು ನಾವು ವಿದ್ಯುತ್ ಅಂತ ಹೇಳೋದು. ಆಯ್ತು ನೋಡಿ, ಇಲ್ಲಿ ಈ ಒಂದು ಬಲ್ಬ್ ಇಟ್ಟಿಲ್ಲ ನಮ್ಗೆ ಗೊತ್ತಾಗಲ್ಲ ಅಲ್ವಾ, LED ಬಲ್ಬ್ ಇಟ್ಟಿಲ್ಲ ಅಂದ್ರೆ ಅಲ್ಲಿ ವಿದ್ಯುತ್ ಹರಿತಾ ಇದೆ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಇನ್ನೊಂದು LED ಬಲ್ಬ್ನ ಇಟ್ಟಿದ್ದೀವಿ. ಈ ಒಂದು ಇಲ್ಲಿ ಉಂಟಾಗುವಂಥ ಕಾಂತಕ್ಷೇತ್ರ ಬದಲಾವಣೆಯಿಂದ ಏನಾಗುತ್ತೆ, ವಿದ್ಯುತ್ ಅನ್ನೋದು ಪ್ರೇರಿತ ಆಗುತ್ತೆ ಅಂತ ಇದರಲ್ಲಿ ನೋಡ್ಬೋದು. ಇದನ್ನ ನಾವು ಏನು ಹೇಳ್ತೀವಿ ಅಂದ್ರೆ ತಂತಿರಹಿತ ವಿದ್ಯುತ್ ಅಂತ ಹೇಳ್ತೀವಿ. ಅಂದ್ರೆ ಕನೆಕ್ಷನ್ ಇಲ್ದೇನೆ ವಿದ್ಯುತ್ ಬರ್ತಾ ಇದೆ. ಕೆಲವೊಂದು ವರ್ಕಿಂಗ್ ಅದೇನು ಕಾಣ್ತಿದ್ಯಾ, ಇಲ್ಲಿ 4 ಲೋಹಗಳು ಇಟ್ಟಿದ್ದೀವಿ. ಒಂದು ಇಲ್ಲಿ ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ ಮತ್ತೆ ಸೀಸಾ. ಅದೊಂದು ಲೋಹ, ಅದೊಂದು ನಮ್ಮ ಒಂದು ಇಂಗ್ಲಿಷ್ ಹೇಳಿದ್ರೆ ಗೊತ್ತಾಗುತ್ತೆ, ಜಿಂಕ್ ಗೊತ್ತಿಲ್ವಾ? ನಮ್ಮ ಭೂಮಿಯಲ್ಲಿ ಏನ್ ಮಾಡಿದ್ದಾರೆ, ಎಲ್ಲಾ ವಸ್ತುಗಳು ಒಂದು ಮೂಲ ವಸ್ತುವಿನಿಂದ ಆಗಿದೆ ಅಂತ ಹೇಳ್ತಾರೆ. ಆಯ್ತಾ, ಇಲ್ಲಿ ಇವಾಗ ನಾವು ಕಂಡಿಡಿದ ಅಂದ್ರೆ ಎಲ್ಲಾ ವಿಜ್ಞಾನಿಗಳು ಸ್ವಲ್ಪ ಸಂಶೋಧನೆ ಮಾಡಿ 118 ಮೂಲ ವಸ್ತುಗಳನ್ನ ಕಂಡುಹಿಡಿದಿದ್ದಾರೆ. 118 ಮೂಲ ವಸ್ತುಗಳಲ್ಲಿ ಈ ಸೀಸ ಅನ್ನೋದು ಒಂದು ಮೂಲ ವಸ್ತು. ಆಯ್ತಾ, ನೋಡಿ ಮಕ್ಕಳ, ಅಲ್ಯೂಮಿನಿಯಂ, ತಾಮ್ರ, ಕಬ್ಬಿಣ ಮತ್ತೆ ಸೀಸ 4 ಇಟ್ಟಿದ್ವಲ್ವಾ. ಇವು ನೋಡಿ ಎಲ್ಲನೂ ಇಟ್ಟಿದೀನಿ. ನೋಡಿದಾಗ ಒಂದೇ ಗಾತ್ರ ಅನಿಸುತ್ತೆ ನಿಮ್ಗೆ ಅಲ್ವಾ, ಗಾತ್ರ ಒಂದು ಒಂದೇ ಇದೆಯಾ? ನೋಡಿ, ಆದ್ರೆ ಇವು 4ರಲ್ಲಿ ನಿಮ್ಗೆ ಗೊತ್ತಾಗೋದು ಎಲ್ಲ ಒಂದೇ ಗಾತ್ರ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇದರಲ್ಲಿ ಯಾವ್ದಕ್ಕೆ ಸಾಂದ್ರತೆ ಜಾಸ್ತಿ? ನಮ್ಗೆ ಸುಮಾರು ಜನ ಏನಂದ್ರೆ ಕಬ್ಬಿಣ ಸರ್, ಯಾಕಂದ್ರೆ ಸ್ವಲ್ಪ ನೋಡಿದ್ರೆ ತೂಕ ಜಾಸ್ತಿ ಅಂತ ಅಲ್ವಾ. ಅಂದ್ರೆ ನಾವು ಸಾಂದ್ರತೆ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಅದು ತೂಕ ನೋಡ್ಬೇಕಾಗುತ್ತೆ ಮಕ್ಕಳ. ಸಾಂದ್ರತೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಒಂದೇ ಗಾತ್ರದಲ್ಲಿದ್ರೆ ವಸ್ತುಗಳು, ಅದು ಸಾಂದ್ರತೆ ಗೊತ್ತಾಗಬೇಕಾದ್ರೆ ಏನ್ ಮಾಡ್ಬೇಕು, ನಾವು ತೂಕ ನೋಡ್ಬೇಕು. ನೋಡಿ ಅಲ್ಯೂಮಿನಿಯಂ ತೂಕ ನೋಡಿ ಎಷ್ಟಿದೆ, 340 ಗ್ರಾಮ್ ಇದೆ ಅಲ್ವಾ. ತಾಮ್ರ ನೋಡಿ 1200 ಗ್ರಾಮ್ ಇದೆ ಅಲ್ವಾ. ಕಬ್ಬಿಣ ನೋಡೋಣ, 835, 840. ಓಕೆ ನೋಡಿ, ಸೀಸ ನೋಡೋಣ ಮಕ್ಕಳ, 1490 ಗ್ರಾಮ್. ಇದರಲ್ಲಿ ಯಾವ್ದು ವೇಟ್ ಜಾಸ್ತಿ? ಅಂದ್ರೆ ಸೀಸಕ್ಕೆ ತುಂಬಾ ತೂಕ ಜಾಸ್ತಿ. ಇದ್ರಲ್ಲಿ ಏನ್ ತಿಳ್ಕೊಬೋದಂದ್ರೆ, ಯಾವ ವಸ್ತು ಹೆಚ್ಚು ತೂಕನ ಹೊಂದಿರುತ್ತೋ ಅದಕ್ಕೆ ಹೆಚ್ಚು ಸಾಂದ್ರತೆ ಇರುತ್ತೆ ಅಂತ ತಿಳ್ಕೊಬೋದು. ಆಯ್ತಾ, ಈ 4ರಲ್ಲಿ ಈ ಯಾವ್ದು ಜಾಸ್ತಿ ಸಾಂದ್ರತೆ? ಯಾಕೆ? ಈ 3ಕ್ಕಿಂತ ಇದೇ ತೂಕ ಜಾಸ್ತಿ. ಯಾವ್ದಕ್ಕೆ ಹೆಚ್ಚು ತೂಕ ಇರುತ್ತೋ ಅದಕ್ಕೆ ಹೆಚ್ಚು ಸಾಂದ್ರತೆ ಇರುತ್ತೆ ಅಂತ ತಿಳ್ಕೊಬೋದು ಇದರಲ್ಲಿ. ಆಯ್ತಾ, ಇನ್ನು ನಾವು ಈ ಒಂದು ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬರುತ್ತೆ. ಆಯ್ತಾ, ಅದರಲ್ಲಿ ನಾವು ಪರಮಾಣುಗಳಲ್ಲಿ ಅಲ್ಲಿರುವಂಥ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಎಷ್ಟಿರ್ತವೆ ಅಂದ್ರೆ ನೀವು ಹೈ ಕ್ಲಾಸ್ ಹೋಗ್ತಾ ಕಲಿತೀರ, ಅಲ್ಲಿ ಎಷ್ಟು ಪರಮಾಣುಗಳ ಸಂಖ್ಯೆ ಇರುತ್ತೆ, ಎಲೆಕ್ಟ್ರಾನ್ಗಳ ಸಂಖ್ಯೆ ಇರುತ್ತೆ, ಅದ್ರ ಮೇಲೆ ಕೂಡ ನಾವು ಅದ್ರ ಸಾಂದ್ರತೆಯನ್ನು ಎಷ್ಟಿರುತ್ತೆ, ಅದು ತೂಕ ಎಷ್ಟಿರುತ್ತೆ ಅಂತ ನಾವು ನೋಡ್ಬೋದು. ಬೇಕಾದ್ರೆ ಬನ್ನಿ ಇಲ್ಲಿ, ಈ ಕಡೆ ಇಲ್ಲಿ ನಿಮಗೆ 8th 9th ಹೋದ್ರೆ ಗೊತ್ತಾಗುತ್ತೆ ಮಕ್ಕಳ. ಇಲ್ಲಿ ಪರಮಾಣು ಸಂಖ್ಯೆ ಅಂತಿದೆ ನೋಡಿ, ಅಲ್ಯೂಮಿನಿಯಂ 13, ಇದು 29, ಇಲ್ಲಿ ಐರನ್ಗೆ 26, ಇದರಲ್ಲಿ ಪರಮಾಣು ಸಂಖ್ಯೆ 82 ಅಲ್ವಾ. ಪರಮಾಣು ಸಂಖ್ಯೆ ಯಾವ್ದಕ್ಕೆ ಜಾಸ್ತಿ? 82 ಇದೆ ಅಲ್ವಾ. ಆಗ ನಾವೇನ್ ತಿಳ್ಕೋಬಹುದು, ಸೀಸದ್ದು ಪರಮಾಣು ಸಂಖ್ಯೆ ಜಾಸ್ತಿ ಇದೆ ಅಲ್ವಾ, ಅದ್ರ ಪರಮಾಣು ರಾಶಿ ಏನಾಗುತ್ತೆ, ಡಬಲ್ ಆಗುತ್ತೆ. ಅರ್ಥ? ಪರಮಾಣುದಲ್ಲಿ ಎಷ್ಟು ದ್ರವ್ಯ ಇರುತ್ತೆ? ಮಧ್ಯದಲ್ಲಿ ಯಾರಿರ್ತಾರೆ? ಸೂರ್ಯ ಬಂದ್ಬಿಟ್ಟು ಮಧ್ಯದಲ್ಲಿ ಇದ್ದಾನೆ ತಿಳ್ಕೊಳ್ಳಿ. ಇವಾಗ ಸೂರ್ಯ ಮಧ್ಯದಲ್ಲಿ ಇದ್ದಾನೆ. ಒಂದು ಪಂಚೆ ತಗೊಂಡು 4 ಮಳೆ ಹೊಡೆದ್ಬಿಡೋದು. ಪಂಚನ ಗಟ್ಟಿಯಾಗಿ 4 ಮಳೆ ಕಟ್ಬಿಟ್ರೆ ಏನಾಗುತ್ತೆ, ಅದು ತುಂಬಾ ಟೈಟ್ ಆಗಿ ನಿಂತ್ಕೊಬಿಡುತ್ತೆ ಪಂಚೆ ಅಲ್ವಾ. ಅದಕ್ಕೆ ಒಂದು ದೊಡ್ಡದು ಒಂದು 5 kg ಕಬ್ಬಿಣ ಮೇಲಿಟ್ಬಿಟ್ರೆ ಏನಾಗುತ್ತೆ, ಅದು ಹಂಗೆ ಕೆಳಗಡೆ ಅಳೋಗ್ಬಿಡ್ವಾ. ಪಂಚೆ ಮೇಲೆ ಭಾರ ಇಟ್ಟರೆ ಸ್ವಲ್ಪ ಕೆಳಗಡೆ ಭಾರ ಕೆಳಗಡೆ ಉಳ್ಕೊಬಿಡ್ವಾ. ಯಾವ
ಯಾವ ಸುತ್ತುತ್ತೆ? ಯಾವ ರೀತಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಇಲ್ಲಿ ನಿಮ್ಗೆ ಫಾಸ್ಟ್ ಅನ್ಸುತ್ತಾ ನಿಧಾನ ಅನ್ಸುತ್ತಾ? ಇಲ್ಲಿ ಸೂರ್ಯನ ಹತ್ತಿರ ಹೋದ್ರೆ ಅಂದ್ರೆ ಸೂರ್ಯ ಅನ್ನೋದು ತುಂಬಾ ರಾಶಿ ಜಾಸ್ತಿ ಅಲ್ವಾ? ಅದು ರಾಶಿ ಜಾಸ್ತಿ, ಅದು ಗುರುತ್ವ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಎಲ್ಲಾ ಗ್ರಹಗಳನ್ನ ಗುರುತ್ವದಿಂದ ಎಳೆದು ನಿಲ್ಸ್ಕೊಂಡಿರ್ತಾನಲ್ವಾ, ಪಕ್ಕದಲ್ಲಿರೋ ಗ್ರಹಕ್ಕೆ ಗುರುತ್ವದಿಂದ ಎಳಿತಾ ಇರ್ತಾನೆ. ಅದೇನಾಗುತ್ತೆ, ಗುರುತ್ವ ಒಂದು ಸೂರ್ಯನ ಗುರುತ್ವದ ಕಾರಣದಿಂದ ಏನಾಗುತ್ತೆ, ಅದೊಂದು ಕಕ್ಷಾವೇಗ ಜಾಸ್ತಿ ಆಗ್ಬಿಡುತ್ತೆ ಪಕ್ಕದಲ್ಲಿರೋ ಗ್ರಹಕ್ಕೆ. ಯಾವ್ದು ಪಕ್ಕದಲ್ಲಿರೋ ಗ್ರಹ? ಬುಧ. ಮಕ್ಕಳ ಏನಾಗುತ್ತೆ, ಸರ್ ಬರ ಅಂತ ಬೇಗ ತಿರ್ತಾನೆ. ಅದು ಕಕ್ಷಾವೇಗ ಅನ್ನೋದು ಜಾಸ್ತಿ. ಅದಕ್ಕೆ ನೋಡಿ, ಒಂದ್ಸಾರಿ ಸುತ್ಕೊಂಡ್ ಬರಕ್ಕೆ ಅದಕ್ಕೆ 88 ದಿನ ಸಾಕು ಬುಧ ಗ್ರಹಕ್ಕೆ. ಅರ್ಥ ಆಯ್ತಾ? ಅದೇ ಲಾಸ್ಟ್ ಅಲ್ಲಿ ಇರೋ ಗ್ರಹ ಯಾವ್ದು? ನೆಪ್ಚೂನು. ಅದು ಕಕ್ಷಾವೇಗ ಕಡಿಮೆ, ನಿಧಾನ. ಅದು ಒಂದ್ಸಾರಿ ಸುತ್ಕೊಂಡ್ ಬರಕ್ಕೆ 165 ವರ್ಷ ಬೇಕು. 165 ವರ್ಷ ಅಂದ್ರೆ ಅದಕ್ಕೆ ಒಂದು ಅಪ್ರಾಕ್ಸಿಮೇಟ್ 60,225 ದಿನ ಬೇಕು. 60,225 ದಿನ. ಇದಕ್ಕೆ ಬರೀ 88 ದಿನ ಬುಧಕ್ಕೆ, ಬುಧ ಗ್ರಹಕ್ಕೆ. ನೆಪ್ಚೂನ್ಗೆ 60,225 ದಿನ ಬೇಕು. ಅಂದ್ರೆ ಅದನ್ನ ನಾವು 165 ವರ್ಷ ಅಂತ ವರ್ಷಕ್ಕೆ ನಾವು 165 ವೃತ್ತ ಅಂದ್ರೆ ಕೇಂದ್ರ ಬಿಂದು ಎಷ್ಟಿರ್ತೇಳಿ? ವೃತ್ತ ಅಂದ್ರೆ ಒಂದಿರುತ್ತಲ್ವಾ? ನಾವ್ ಇಲ್ಲಿ ನೋಡ್ತಿರೋದು ಯಾವ ಆಕಾರದಲ್ಲಿದೆ? ಮೊಟ್ಟೆ ಆಕಾರದಲ್ಲಿದೆಯಾ? ಇದನ್ನ ದೀರ್ಘ ವೃತ್ತ ಅಂತ ಹೇಳ್ತೀವಿ ಮಕ್ಕಳ. ನೋಡಿ, ಅಂಡಾಕಾರ ಅಂತ ಹೇಳ್ತೀವಿ. ವೆರಿ ಗುಡ್ ಅಲ್ವಾ? ನೋಡಿ, ಇದೊಂದು ವೃತ್ತ ಅನ್ನೋದು ಇಲ್ಲೊಂದು ವೃತ್ತ ಅನ್ನೋದನ್ನ ನಾವು ರಚಿಸಬಹುದು. ಅಂದ್ರೆ ಇದರಲ್ಲಿ 2 ಕೇಂದ್ರ ಬಿಂದುಗಳನ್ನ ನೋಡ್ಬೋದು. ಅರ್ಥ ಆಯ್ತಾ? 2 ಕೇಂದ್ರ ಬಿಂದು ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ. ಇದನ್ನ ನಾವು ಮಧ್ಯದಲ್ಲಿ ಇದನ್ನ ನಾವು ಪ್ರಧಾನ ಅಕ್ಷ ಅಂತ ಹೇಳ್ತೀವಿ. ಅಂದ್ರೆ ಈ ಬಿಂದುಗೆ ಏನಿರ್ತದೆ? ಸಮಯ ಇರುತ್ತೆ. ಅಂದ್ರೆ ಇಲ್ಲಿ ಈ ಬಿಂದು ಮುಖಾಂತರ ನಾವು ಬೆಳಕನ್ನು ಬಿಟ್ಟಾಗ್ಲೂ ಸರಿ, ಶಬ್ದನ ಆಯಿಸ್ದಾಗ್ಲೂ ಸರಿ, ಈ ಒಂದು ಬಿಟ್ಟಂತ ಬೆಳಕೇನಾಗುತ್ತೆ, ಯಾವುದೋ ಒಂದು ಪರಿಧಿ ಮೇಲೆ ಬಿಟ್ಟಾಗ ಏನಾಗುತ್ತೆ, ಪುನಃ ಏನಾಗುತ್ತೆ, ಹಿಂದಕ್ಕೆ ಬರುತ್ತೆ. ಅಂದ್ರೆ ರಿಫ್ಲೆಕ್ಷನ್ ನೋಡಿದ್ರಲ್ಲ, ಪ್ರತಿಫಲನ ನೋಡಿದ್ರಲ್ವಾ, ಆ ತರ ನೋಡಿ. ಈ ಯಾವ್ದಾದ್ರು ಒಂದು ಪರಿಧಿ ಮೇಲೆ ಬಿದ್ದೇನಾಗುತ್ತೆ, 2 ಬಿಂದು ಮುಖಾಂತರ ಏನಾಗುತ್ತೆ, ಆಗ್ ಬರುತ್ತೆ. ತಿಳ್ಕೊಳ್ತೀವಿ. ಯಾರು ಬರ್ತೀರ ಒಬ್ರು? ಯಾವ್ದಾದ್ರು ಒಂದು ಇದಕ್ಕೆ ಹೊಡೆಯೋದು ನೋಡಿ. ನೀವ್ ಹೆಂಗೆ ಹೊಡೀರಿ, ಬೇರೆ ಕಡೆ ಯಾವ ಕಡೆ ಹೊಡೆಯ? ಬರ್ಲಿಲ್ವಲ್ಲ, ಅಂದ್ರೆ ಈ ಕಡೆ ಹೊಡಿಬೇಡಿ ಮೇಡಮ್. ಅಂದ್ರೆ ಈ ಒಂದು ನೋಡಿ, ಇದರಲ್ಲಿ ಸಾಕು, ಎಲ್ಲ ಒಂದೇ. ಅಂದ್ರೆ ಇದು ನಾವು ಇದನ್ನ ಹೇಳ್ತಂದ್ರೆ, ನಾವು ಗೋಲ್ ಗುಂಬಜ್ ಕೇಳಿದ್ದೇವಲ್ಲ, ಬಿಸಿಗುಟ್ಟುವ ಒಂದು ಆ ಗೋಲ್ ಗುಂಬಜು ಇದೇ ಒಂದು ಬಿಂದುವಿನಲ್ಲಿ ಇಟ್ಟಿದ್ದಾರೆ ಅಂತ ಮಕ್ಕಳ. ಅಂದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಈ ಕಡೆ ಕೇಳಿಸುತ್ತೆ, ಈ ಬಿಂದುವಿನಲ್ಲಿ ಮಾತಾಡಿದ್ರೆ ಈ ಬಿಂದುವಿನಲ್ಲಿ ನಮ್ಗೆ ಕೇಳಿಸುತ್ತೆ. ಪ್ರತಿಧ್ವನಿ ಬರುತ್ತಲ್ಲ, ಯಾಕೋ ಕೇಳಿಸುತ್ತೆ. ಅದು ಇದೇ ಕಾನ್ಸೆಪ್ಟ್. ಒಂದು ನೋಡಿ, ಈ ಪೇಪರ್ ನಮ್ಗೆ ಪೇಪರ್ ಅಂತ ನೋಡಿ ತುಂಬಾ ತೆಳು ಅಲ್ವಾ, ಮೃದುವಾದ ಒಂದು ವಸ್ತು ಅಂತ ನಮ್ ಕಣ್ಣಿಗೆ ಕಾಣಿಸೋದಲ್ವಾ. ನೋಡಿ, ಆ ಪೇಪರ್ ಏನಾಗ್ತಿದೆ ನೋಡಿ, 10 kg ಬಾರ್ನ ಎತ್ತ ಇದೆ. 10 kg ಇದೆ ಮಕ್ಕಳ. ಆ ಒಂದು ಬೊಟ್ಟು ಅಲ್ವಾ 10 kg ಇದೆ. 10 kg ಒಂದು ತೂಕದ ವಸ್ತುನ ಎತ್ತ ಇದೆ ಇದು ಕಬ್ಬಣನ ಅಲ್ವಾ. ನೋಡಿ, ಯಾಕೆ ಏನಿದೆ ಪೇಪರ್ ಅಲ್ಲಿ ಹಾಗಾದ್ರೆ? ಆದ್ರೂ ಮತ್ತೆ 10 kg ತೂಕ ಹಿಡಿಯುತ್ತಾ ಪೇಪರ್ ಎತ್ತುತ್ತಾ ಇಲ್ಲೆತ್ತಿದೆ? ಏನ್ ಕಾರಣ, ಏನಿರ್ಬಹುದು ಅಂತ ಕೇಳ್ತಾರೆ ಅವರು. ಅಂದ್ರೆ ಮಕ್ಕಳ ಏನಿಲ್ಲ, ಪೇಪರ್ಗೆ ನಾವು ಮಧ್ಯದಲ್ಲಿ ಯಾವ್ದೊಂದು ಪಾಯಿಂಟ್ ಅಲ್ಲಿ ನಾವು ಬಲನ ಪ್ರಯೋಗ ಮಾಡ್ತಿದ್ರೆ ಪೇಪರ್ ಹರಿದ್ಬಿಡುತ್ತೆ. ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನಾವು ಬಲನ ಪ್ರಯೋಗ ಮಾಡಿದ್ರೆ ಪೇಪರ್ ಹರಿದೋಗ್ಬಿಡುತ್ತೆ. ನಾವು ಈ ತರ ಸಮತಳವಾಗಿ ಬಲನ ಕೊಡ್ತು ಅಂದ್ರೆ ಏನಾಗುತ್ತೆ, ಎಲ್ಲಾ ಪೇಪರ್ನ ಸಮತಳವಾಗಿ ಎಲ್ಲಾ ಹಣ್ಣುಗಳ ಮೇಲೆ ಏನಾಗುತ್ತೆ, ಬಲ ಅನ್ನೋದು ಪ್ರಯೋಗ ಆಗುತ್ತೆ. ನೋಡಿ, ಈ ತರ ನಾವು ಪ್ರಯೋಗ ಮಾಡಿದ್ರೆ ಪೇಪರ್ ಹರಿಯಲ್ಲ. ಈ ಒಂದು ಬಲನ ನಾವು ಏನ್ ಹೇಳ್ತೀವಿ ಅಂದ್ರೆ ಟೆನ್ಸೈಲ್ ಬಲ ಅಂತ ಹೇಳ್ತೀವಿ. ಟೆನ್ಸೈಲ್ ಬಲ, ಈ ಒಂದು ಬಲ ನಾವು ತಡೆಯುವಂತ ಶಕ್ತಿಯನ್ನ ನಾವು ಟೆನ್ಸೈಲ್ ಶಕ್ತಿ ಅಂತ ಹೇಳ್ತೀವಿ. ಪೇಪರ್ಗೆ ಟೆನ್ಸೈಲ್ ಶಕ್ತಿ ಅನ್ನೋದು ಜಾಸ್ತಿ, ಅದಕ್ಕೆ ಪೇಪರ್ ಹರಿಯಲ್ಲ. ಪೇಪರ್ಗೆ ಟೆನ್ಸೈಲ್ ಶಕ್ತಿ ಅನ್ನೋದು ಜಾಸ್ತಿ, ಅದಕ್ಕೆ ಪೇಪರ್ ಹರಿಯಲ್ಲ ಅಂತ ಹೇಳ್ತೀವಿ. ಆಯ್ತಾ? ನೋಡಿ, ಈ ತರ ಸಮತಳವಾಗಿ ಒಂದು ಬಲ ಕೊಟ್ಕೊಂಡ್ರೆ ಪೇಪರ್ ಹರಿಯಲ್ಲ. ಒಂದೇ ಕಡೆ ಪ್ರೆಷರ್ ಹಾಕಿದ್ರೆ ಹರಿಯುತ್ತೆ. ನೋಡಿ,
ಈ ತರ ನಾವು ಇಟ್ಕೊಡ್ತೀವಿ. ಈ ಒಂದು ಇಲ್ಲಿ ಯಾವ ಎನರ್ಜಿ ಇದೆ ಅಂದ್ರೆ ನಾವು ಟೆನ್ಸೈಲ್ ಎನರ್ಜಿ ಅಂತ ಹೇಳ್ತೀವಿ ಮಕ್ಕಳ. ಸಮತಲವಾಗಿ ನೋಡಿ ಈ ತರ ಇರುತ್ತಲ್ವಾ, ಇದನ್ನು ಟೆನ್ಸೈಲ್ ಹಂಗೆ ಇದೆ. ಯಾರಾದ್ರೂ ಹೊರಗಡೆ ಹೋಗೋದು ಕೇಳ್ಬಿಟ್ಟು ಹೋಗ್ಬೇಕು ಸುಮ್ನೆ ಸಮಯದಲ್ಲಿ ನಿಮ್ಗೆ ಒಂದು ಕೆಲವೊಂದು ಉದಾಹರಣೆಗಳಿದೆ. ಪೈಥಾಗರಸ್ನ ಪ್ರಮೇಯ ಅಂತ ಹೇಳ್ತೀವಿ. ಪೈಥಾಗರಸ್ ಪ್ರಮೇಯ ಅಂದ್ರೆ ನೋಡಿ, ಒಂದು ತ್ರಿಭುಜ ಅಂತ ತಗೊಂಡ್ರೆ ಅದರಲ್ಲಿ ಒಂದು ಕೋನ 90 ಡಿಗ್ರಿ ಇದ್ರೆ ನಾವು ಲಂಬಕೋನ ತ್ರಿಭುಜ ಅಂತ ಹೇಳ್ತೀವಿ ಅಲ್ವಾ. ಅದರಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಉದ್ದವಾಗಿರೋ ಭಾವನ ನಾವು ವಿಕರ್ಣ ಅಂತ ಹೇಳ್ತೀವಿ. ಇದನ್ನ ವಿಕರ್ಣ, ಉದ್ದವಾಗಿರೋ ಒಂದು ಬಾವು ಸೈಡ್ ನಾವು ವಿಕರ್ಣ ಅಂತ ಹೇಳ್ತೀವಿ ಅಲ್ವಾ. ಇವಾಗ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ಮೇಲಿನ ವರ್ಗ ಅಂದ್ರೆ ಇವೆರಡಲ್ವಾ, ಉಳಿದೆರಡು ಭಾವಗಳ ಮೇಲಿನ ವರ್ಗದ ಮೊತ್ತಕ್ಕೆ ಅಂದ್ರೆ ಇವೆರಡನ್ನ ಕೂಡಿದ್ರೆ ಎಷ್ಟು ಬರ್ತೋ ಅದು ಇದಕ್ಕೆ ಸಮಾನ. ನೋಡಿ ಅಲ್ಲಿರೋ ಲಿಕ್ವಿಡ್ ಎಲ್ಲ ಇಲ್ಲಿಗೆ ಸಮ ಆಗುತ್ತೆ. ಇಲ್ಲಿ ಎರಡು ಕಡೆ ತುಂಬಿರೋದು ಇದು ಒಂದೇ ಚೌಕದಲ್ಲಿ ತುಂಬುತ್ತೆ ಅಂದ್ರೆ ಇವೆರಡಕ್ಕೆ ಏನಾಯ್ತು ಸಮ ಆಯ್ತು ಅಲ್ವಾ. ಎಕ್ಸಾಂಪಲ್ ಇವಾಗ ಯಾರಾದ್ರೂ ಹೇಳ್ತೀರಾ ಇದು 3 ಸ್ಕ್ವೇರ್ ಅಂತ ತಗೊಳ್ಳೋಣ. 3 ಸ್ಕ್ವೇರ್ ಇದು 4 ಸ್ಕ್ವೇರ್. ಎಷ್ಟು 3 ಸ್ಕ್ವೇರ್ ಅಂದ್ರೆ ಎಷ್ಟು? 3 ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ 3 into 3 ಅಂತ 3 ಮೂರ್ಲೆ 3 ಘಾತ 2 3 9 ಅಲ್ವಾ. ಇವಾಗ 4 ಸ್ಕ್ವೇರ್ ಅಂದ್ರೆ 4 into 4 4 4 ಎಷ್ಟು 16 ಅಲ್ವಾ. 16 ಪ್ಲಸ್ 9 ಎಷ್ಟು 19 ಕೂಡ್ಬಿಟ್ಟು 25 ಅಲ್ವಾ. 25 ನೋಡಿ, ಕೂಡಿದಾಗ ಎಷ್ಟು ಬಂತು ಮಕ್ಕಳ? 25 ಬಂತು. ಇದನ್ನ ನಾವು 5 ಸ್ಕ್ವೇರ್ ಅಂತ ಹೇಳ್ಬೋದು. 5 ಸ್ಕ್ವೇರ್ 5 ಸ್ಕ್ವೇರ್ 5 ಗೆ ಎಷ್ಟು 25. ನೋಡಿ 25 ಸಮ ಆಯ್ತಾ? ಬೇಕಾದ್ರೆ ಇದನ್ನೇ ಪುನಃ ಇದನ್ನ ಸಮಾನ ಮಾಡೋದು. ನೋಡಿ ಇಲ್ಲಿ ತುಂಬಿರೋ ಲಿಕ್ವಿಡ್ ಇವೆರಡಕ್ಕೂ ತುಂಬಿಕೊಳ್ಳುತ್ತೆ ಅಂದ್ರೆ ಇವೆರಡರದ್ದು ಏನಿದ್ರ ಒಳಗಡೆ ದ್ರವ ಇದೆ ಅವೆರಡು ಇದಕ್ಕೆ ಹೋದಾಗ ಇದರಷ್ಟೇ ಇದೆ ಅಂತ ತಾನೆ. ಅರ್ಥ ಆಯ್ತಾ? ಮಿಸ್ ಇಲ್ಲ, ಅರ್ಥ ಆಯ್ತು. ಒಟ್ಟಿಗೆ ಎಲ್ಲ ಸ್ವಲ್ಪ ಚಿಕ್ಕ ಹೈಸ್ಕೂಲ್ ಆದ್ರೆ ಸ್ವಲ್ಪ ಬೇಗ ಕೆಮಿಕಲ್ ಇಟ್ಟಿದ್ದೀವಿ ಅಲ್ವಾ. ನೋಡಿ ನೀರೆಲ್ಲಿದೆ? ಅಡಿಗೆ ಎಣ್ಣೆ, ಬೆಂಜಿನ ಕೆಮಿಕಲ್ ಅಲ್ವಾ. ನೋಡಿ ಮಿಕ್ಸ್ ಆಯ್ತಲ್ವ, ನಾವು ಮತ್ತೆ ಸಪ್ರೇಟ್ ಆಗುತ್ತೆ. ಸ್ವಲ್ಪ ಬೇರೆ ಯಾವ್ದಾದ್ರು ಮಿಕ್ಸ್ ಆಗಲ್ಲ. ಅಲ್ಲೇ ಎಡ್ಡಿನ ಮೇಲೆ ನೋಡಿ ಬೇರೆಯಾದ ದ್ರವಗಳು ಬೇರೆಯಾದ ಅಂದರೆ ಸಪ್ರೇಟ್ ಸಪ್ರೇಟ್ ಆಗುತ್ತೆ. ಅದೇ ಬೇರೆ ಇದೆ ಬೇರೆ ಇದೇ ಬೇರೆ ಕಾಣ್ತಾ ಇಲ್ಲ ಆರಾಮಾಗಿ ಕಾಣುತ್ತೆ. ನೋಡಿ ಏನಾಗ್ತಿದೆ ಅದು ಬೇರೆ ಬೇರೆ ಸಪ್ರೇಟ್ ಆಗ್ತಿದೆ ಅಲ್ವಾ, ಬೇರೆ ಬೇರೆ ಆಗ್ತಿದೆ ನೋಡ್ರಿ. ನಿಧಾನವಾಗಿ ಏನಾಗುತ್ತೆ ಸಪ್ರೇಟ್ ಆಗ್ಬಿಡುತ್ತೆ. ನೋಡಿ ನೀರನ್ನು ಕೆಳಗಡೆ ಬಂದ್ಬಿಡ್ತಲ್ವಾ, ಅಡುಗೆ ಅನ್ನೋದು ಮೊದಲೇ ಇದ್ಬಿಡ್ತು. ಬೆಂಜಿನ ಅನ್ನೋ ಕೆಮಿಕಲ್ ಕೂಡ ಸಪ್ರೇಟ್ ಆಗ್ಬಿಡ್ತು, ಮೇಲ್ಗಡೆ ಬಂದ್ಬಿಡ್ತು. ಯಾಕೆ ಕೆಳಗಡೆ ಬಂದ್ಬಿಡ್ತು ನೀರು? ಬೇರೆಯಲ್ಲ ಅದಕ್ಕೆ ಯಾಕೆ ಬೇರೆಲ್ಲ? ಯಾಕಂದ್ರೆ ಇವು ಮೂರಲ್ಲೂ ಕೂಡ ಸಾಂದ್ರತೆ ಅನ್ನೋದು ಬೇರೆ ಬೇರೆ ಇದೆ ಆಯ್ತಾ. ಅಲ್ಲಿ ಹೇಳಿದ್ವಲ್ವಾ ಸಾಂದ್ರತೆ ಅನ್ನೋದು, ಕೇಳಿದ್ರಲ್ಲ ಮಕ್ಕಳ ಸಾಂದ್ರತೆ ಅನ್ನೋದು. ನಾ ಏನು ಹೇಳಿದ್ರಲ್ಲಿ ಅಲ್ಲಿ ಯಾವ ವಸ್ತುಗೆ ಹೆಚ್ಚು ತೂಕ ಇರುತ್ತೋ ಅದಕ್ಕೆ ಹೆಚ್ಚು ಸಾಂದ್ರತೆ ಇರುತ್ತೆ ಅಂತ ಹೇಳಿದಲ್ವಾ. ಇದರಲ್ಲೂ ಅಷ್ಟೇ ನೀರಿನ ಅಣುಗಳಿಗೆ ತೂಕ ಅನ್ನೋದು ಜಾಸ್ತಿ. ಇವೆರಡು ಕೊಲ್ಕೊಂಡ್ರೆ ನೀರಿನ ಅಣುಗಳಿಗೆ ತೂಕ ಅನ್ನೋದು ಜಾಸ್ತಿ, ಅದಕ್ಕೆ ಅದ್ರ ಸಾಂದ್ರತೆ ಕೂಡ ಜಾಸ್ತಿ. ಹೆಚ್ಚು ಸಾಂದ್ರತೆ ಇರೋ ಮಕ್ಕಳ ಕೆಳಗೆ ಬಂದ್ಬಿಡುತ್ತೆ, ಕಡಿಮೆ ಸಾಂದ್ರತೆ ಇರೋದು ಮೇಲ್ಗಡೆ ತೇಲ್ತಾ ಇರುತ್ತೆ. ಎಕ್ಸಾಂಪಲ್ ಒಂದು ದೊಡ್ಡ ತೊಟ್ಟಿಗೆ ಇಷ್ಟಪ್ಪದ ದೊಡ್ಡದು ಕಲ್ಲನ್ನ ಹಾಕ್ಬಿಟ್ರೆ ಏನಾಗುತ್ತೆ? ಮುಳುಗೋಗ್ಬಿಡ್ತಾ. ಅಷ್ಟೇ ದಪ್ಪದ್ದು ಒಂದು ಥರ್ಮೋಕೋಲ್ ಬಾಲ್ನ ಹಾಕ್ಬಿಟ್ರೆ ಏನಾಗುತ್ತೆ? ಯಾಕೆ? ತೂಕ ಅಲ್ವಾ. ಯಾವುದಕ್ಕೆ ತೂಕ ಜಾಸ್ತಿ ಇರುತ್ತೋ ಅದಕ್ಕೆ ಸಾಂದ್ರತೆನೂ ಕೂಡ ಜಾಸ್ತಿ. ಅಂದ್ರೆ ಇವಾಗ ಒಂದು ಕಲ್ಲು ಮತ್ತೆ ಥರ್ಮೋಕೋಲ್ ಬಾಲ್ ಇವೆರಡಕ್ಕೆ ತಗೊಂಡ್ರೆ ಇದಕ್ಕೆ ತೂಕ ಜಾಸ್ತಿ, ಇದಕ್ಕೆ ತೂಕ ಕಡಿಮೆ. ಈ ತೂಕ ಜಾಸ್ತಿ ಇದೆ ಅಲ್ವಾ, ತೂಕ ಜಾಸ್ತಿ ಅದಕ್ಕೇನೋ ಸಾಂದ್ರತೆನೂ ಕೂಡ